ತಿಂಗಳಿನ ರಾಶಿ ಭವಿಷ್ಯ ಹೇಳ್ತಕ್ಕಂಥ ಅದರ ಕಡೆ ಒಂದು ಸಣ್ಣ ಕಿರು ನೋಟವನ್ನು ಬೀರಿದಂಥ ಸಮಯದಲ್ಲಿ ಮೇಷ ರಾಶಿಯವರಿಗೆ ಈ ಒಂದು ತಿಂಗಳಿನಲ್ಲಿ ಧನ ಲಾಭ ಹೇಳ್ತಕ್ಕಂಥದ್ದು ಆಗ್ತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ಅಡಿಕೆ, ತೆಂಗು ಇತ್ಯಾದಿಯಾದಂತಹ ಸಾಮಗ್ರಿಗಳ ವ್ಯಾಪಾರಸ್ಥರಿಗೆ ಅದ್ಭುತವಾದಂತಹ ಒಂದು ರೀತಿಯಾದಂತಹ ಫಲ, ಆನಂತರದಲ್ಲಿ ಧನಾಗಮನ ಹೇಳ್ತಕ್ಕಂಥದ್ದು ಒಳ್ಳೆಯ ರೀತಿಯಲ್ಲಿ ಇರ್ತದೆ. ಮತ್ತು ಉದ್ಯೋಗದಲ್ಲಿ ಕೆಲವು ಸಣ್ಣ ಪುಟ್ಟದಾದಂತಹ ಏರುಪೇರತೆ ತೊಂದರೆಗಳನ್ನು ಹೊರತುಪಡಿಸಿದರೆ ಮಿತ್ರರಿಂದ ಸಹಾಯ ಸಹಕಾರಾದಿಗಳು ದೊರಕಿ ಅದ್ಭುತವಾದಂತಹ ಫಲ ಇರತಕ್ಕಂಥದ್ದು ಮೇಷರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಇರ್ತಕ್ಕಂಥದ್ದು. ಇನ್ನು ವೃಷಭ ರಾಶಿಯವರ ಬಗ್ಗೆ ವಿಚಾರವನ್ನು ಮಾಡಿದಾಗ ನೆಮ್ಮದಿಯ ವಾತಾವರಣ ಹೇಳ್ತಕ್ಕಂಥದ್ದು ಇರ್ತದೆ. ಸಂಗಾತಿಯೊಂದಿಗೆ ಸಂತೋಷದಿಂದ ಇರುವ ಹಾಗೆ ಆಗ್ತದೆ ಮತ್ತು ಮನೆಗೆ ಬೇಕಾಗತಕ್ಕಂತಹ ಸಾಮಗ್ರಿ ಸಡಗರಗಳನ್ನು ತೆಗೆದುಕೊಂಡು ಬರತಕ್ಕಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು ಮತ್ತು ಸಿಮೆಂಟು ಇತ್ಯಾದಿಯಾದಂತಹ ವ್ಯಾಪಾರಸ್ಥರಿಗೆ ಸ್ವಲ್ಪ ಮಟ್ಟಿದಾದಂತಹ ಲಾಭ ಹೇಳ್ತಕ್ಕಂಥದ್ದು ಈ ಸಮಯದಲ್ಲಿ ಉಂಟಾಗಿ ಅವರಿಗೆ ಆರ್ಥಿಕವಾದಂತಹ ನಷ್ಟ ಹೇಳ್ತಕ್ಕಂಥದ್ದು ಕಡಿಮೆಯಾಗಿ ಅಭಿವೃದ್ಧಿ ಹೇಳ್ತಕ್ಕಂಥದ್ರ ಕಡೆನೆ ದಾಪುಗಾಲನ್ನು ಇಡುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಎಲ್ಲ ರೀತಿಯಾದಂತಹ ವಿಚಾರಗಳಲ್ಲಿ ಸಣ್ಣ ಪುಟ್ಟದಾದಂತಹ ಕಲಗಳು, ಸಾಲ ಬಾಧೆ ಹೇಳ್ತಕ್ಕಂಥದ್ದು ಮನಸ್ಸನ್ನು ಹಾಳು ಮಾಡ್ತದೆ. ಆದರೆ ಈ ಒಂದು ಸಮಯದಲ್ಲಿ ಸ್ವಲ್ಪ ಮಟ್ಟಿದಾದಂತಹ ಹಣಕಾಸಿನಲ್ಲಿ ಪ್ರಗತಿ ಹೇಳ್ತಕ್ಕಂಥದ್ದು ಕಂಡು ಬರುವುದರಿಂದಾಗಿ ಸಾಲದಿಂದ ವಿಮೋಚನೆಯನ್ನು ಮಾಡಿಕೊಳ್ಳುವ ಎಲ್ಲ ಸಾಧ್ಯತೆಗಳು ಇರ್ತಕ್ಕಂಥದ್ದು ಮತ್ತು ಜೊತೆಯಲ್ಲಿ ಯಜಮಾನನ ಸ್ಥಾನದಲ್ಲಿ ಇರ್ತಕ್ಕಂಥವರಿಗೆ ಜಯ ಇರ್ತಕ್ಕಂಥದ್ದೇ ಕಾದಿರುತ್ತೆ. ಮತ್ತು ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಸ್ವಲ್ಪ ಗೌರವಾದಿಗಳು ಪ್ರಾಪ್ತಿಯಾಗುವಂತಹ ಸಮಯ ಇದಾಗಿರ್ತದೆ. ಮತ್ತು ಕರ್ಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ವಿರುದ್ಧವಿದ್ದರೂ ಕೂಡ ಕೆಲವೊಂದು ವಿಚಾರಗಳಲ್ಲಿ ಮುಖಭಂಗಗಳು ಉಂಟಾದರೂ ಕೂಡ ಸಂಪೂರ್ಣವಾದಂತಹ ಗೆಳೆಯರು ಹಾಗೂ ಸಹೋದರರ ಸಹಕಾರದ ಮೇರೆಗೆ ಈ ಸಮಯ ಹೇಳ್ತಕ್ಕಂಥದ್ದು ನಿಮಗೆ ಜಯವನ್ನು ತಂದುಕೊಡುವ ಸಾಧ್ಯತೆಗಳು ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದಾಗತ್ತೆ. ಮತ್ತು ಸಿಂಹರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರೋಗ್ಯದಲ್ಲಿ ಸಾಧಾರಣವಾದಂತಹ ಸುಧಾರಣೆಯ ಫಲ ಇರತಕ್ಕಂಥದ್ದು ಇದ್ದರೂ ಕೂಡ ಸ್ವಲ್ಪ ಮಟ್ಟಿದಾದಂತಹ ಕಿರಿಕಿರಿಗಳು ಮುಂದುವರಿಯುವ ಸಾಧ್ಯತೆಗಳು ಇರ್ತದೆ. ಧನದಲ್ಲಿ ಸ್ವಲ್ಪ ಉದ್ಯೋಗಗಳಲ್ಲಿ ಕೆಲವೊಂದು ಹೊಡೆತ ಹೇಳ್ತಕ್ಕಂಥದ್ದು ಇದ್ದರೂ ಸ್ವಲ್ಪ ಪರವಾಗಿಲ್ಲ, ಜೀವನವನ್ನು ಹೇಗೋ ಕಟ್ಕೊಂಡು ಹೋಗೋಣ ಅಂತ ಹೇಳುವಂಥ ನಿಟ್ಟಿನಲ್ಲಿ ಸಾಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಯಲ್ಲಿ ಇರ್ತಕ್ಕಂಥವರಿಗೆ ವ್ಯಾಪಾರ ಉದ್ಯೋಗಗಳು ಎಲ್ಲವೂ ಕೂಡ ಸಲೀಸಾಗಿ ಸಾಗಿ ಮತ್ತು ಧನ ಗಮನ ಹೇಳ್ತಕ್ಕಂಥದ್ದು ಹೆಚ್ಚಾಗಿ ಬರುವುದರಿಂದಾಗಿ ಸಾಮಾಜಿಕವಾದಂತಹ ಜವಾಬ್ದಾರಿ, ಸಮಾಜದ ಮೇಲೆ ಇರ್ತಕ್ಕಂತಹ ವಿಚಾರ ವಿಮರ್ಶೆ ಇತ್ಯಾದಿಗಳಿಂದಾಗಿ ನಿಮ್ಮ ಭವಿಷ್ಯತ್ತಿನಲ್ಲಿ ಸ್ವಲ್ಪ ಮಟ್ಟಿದಾದಂಥ ಉತ್ತಮವಾದಂತಹ ಫಲಗಳೇ ಈ ಒಂದು ಸಮಯದಲ್ಲಿ ಇರ್ತಕ್ಕಂಥದ್ದು. ಕೆಲವೊಂದು ಸಣ್ಣ ಪುಟ್ಟದಾದಂತಹ ಗ್ರಹದಲ್ಲಿ ಕಿರಿಕಿರಿ ಇತ್ಯಾದಿಗಳಿದ್ದರೂ ಕೂಡ ಅದನ್ನೆಲ್ಲ ಹೊರತುಪಡಿಸಿ ವ್ಯಾಪಾರ ಹೇಳ್ತಕ್ಕಂಥದ್ದು ಅಥವಾ ಉದ್ಯೋಗದಲ್ಲಿ ಲಾಭ ಇರೋದ್ರಿಂದ ಒಳ್ಳೆಯ ರೀತಿಯಲ್ಲಿ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ತುಲಾರಾಶಿಯಲ್ಲಿ ಇರ್ತಕ್ಕಂಥವರಿಗೆ ಸಾಧಾರಣವಾದಂತಹದ್ದು ಮತ್ತು ಅಷ್ಟೇ ಅಲ್ಲದೆ ಖರ್ಚು ವೆಚ್ಚ ಇತ್ಯಾದಿಗಳೆಲ್ಲವೂ ಕೂಡ ಸ್ವಲ್ಪ ಅಧಿಕವಾಗಿ ಬಾಧಿಸುವ ಸಾಧ್ಯತೆಗಳು ಇರ್ತದೆ. ಮತ್ತು ಹಣಕಾಸಿಗೆ ಎಷ್ಟು ಬರ್ತದೋ ಅಷ್ಟೇ ಖರ್ಚಾಗುವ ಸಾಧ್ಯತೆಗಳು ಕೂಡ ಈ ಸಮಯದಲ್ಲಿ ಇರ್ತದೆ. ಮತ್ತು ಕಬ್ಬಿಣ, ಸಿಮೆಂಟು, ಆನಂತರದಲ್ಲಿ ನೀರಿಗೆ ಸಂಬಂಧಪಟ್ಟು ಉದ್ಯೋಗವನ್ನು ಮಾಡ್ತಕ್ಕಂಥವರಿಗೆ ಈ ಒಂದು ಸಮಯ ಹೇಳ್ತಕ್ಕಂಥದ್ದು ತುಂಬ ಹರ್ಷದಾಯಕವಾಗಿ ಇರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇನ್ನು ವೃಶ್ಚಿಕದಲ್ಲಿ ಇರ್ತಕ್ಕಂಥವರಿಗೆ ಎಲ್ಲ ಒಂದು ರೀತಿಯಾದಂತಹ ಕೆಲಸ ಕಾರ್ಯಗಳಲ್ಲೂ ಕೂಡ ಜಯ ಪ್ರಾಪ್ತಿ ಆಗ್ತದೆ. ಮತ್ತು ಅನಾವಶ್ಯಕ ಸುತ್ತಾಟ, ಓಡಾಟ, ಖರ್ಚು, ಹಾನಿ ಇತ್ಯಾದಿಗಳು ಕೂಡ ಸಂಭವಿಸಿದರೂ ಕೂಡ ಯಶಸ್ಸು ಹೇಳ್ತಕ್ಕಂಥದ್ದು ಅಥವಾ ಬೇರೆ ಕಡೆಯಿಂದ ಧನ ಪ್ರಾಪ್ತಿ ಹೇಳ್ತಕ್ಕಂಥದ್ದು ಇರುವುದರಿಂದ ನಿಮಗೆ ಸ್ವಲ್ಪ ಮಟ್ಟಿದಾದಂತಹ ಒಂದು ಫಲ ಹೇಳ್ತಕ್ಕಂಥದ್ದನ್ನು ನೀವು ಕಾಣಲಿಕ್ಕೆ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು ಮಾನಸಿಕವಾದಂತಹ ಒತ್ತಡ ಇತ್ಯಾದಿಗಳಲ್ಲಿ ಬಳಲಿ ಸೋಲುವಿಕೆಯನ್ನು ನೀವು ಕಾಣಬೇಕಾಗ್ತದೆ. ಇನ್ನು
ಧನಸ್ಸು ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಬೆನ್ನು ನೋವು, ಆನಂತರದಲ್ಲಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಓಡಾಟ ಇತ್ಯಾದಿಗಳೆಲ್ಲವೂ ಕೂಡ ಜಾಸ್ತಿ ಆಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು ಮತ್ತು ಬಂಧು ಮಿತ್ರರ ಸಹವಾಸವು ಮನಸ್ಸಿಗೆ ನೆಮ್ಮದಿಯನ್ನು ಉಂಟು ಮಾಡಿಕೊಡ್ತಕ್ಕಂತಹದ್ದು. ಹಾಗಾಗಿ ಈ ಒಂದು ಸಮಯ ಮಧ್ಯಮವಾದಂತಹ ಫಲ ಹೇಳ್ತಕ್ಕಂಥದ್ದು ನಿಮಗೆ ಇರ್ತಕ್ಕಂಥದ್ದು. ಮಕರ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ದೈವಿಕವಾದಂತಹ ಆರಾಧನೆ ಇತ್ಯಾದಿಗಳ ಮೂಲಕವಾಗಿ ಅವರು ಗೆಲುವನ್ನು ಸಾಧಿಸಬೇಕು. ಬಿಟ್ಟರೆ ಅವರಿಗೆ ಆಗಾಗ ಕಂಡು ಬರ್ತಕ್ಕಂತಹ ಬಾಧನೆಗಳಿಂದಾಗಿ ಬೇಸತ್ತು ಕೆಲಸ ಕಾರ್ಯಗಳಿದ್ದರೂ ಕೂಡ ಮಾಡಲಿಕ್ಕೆ ಆಗದೆ ಇರತಕ್ಕಂತಹ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಉಂಟಾಗ್ತಕ್ಕಂಥದ್ದು ಮತ್ತು ಅನಾವಶ್ಯಕವಾಗಿ ಧನಹಾನಿಯೂ ಆಗುವಂತಹ ಸಾಧ್ಯತೆಗಳಿರ್ತಕ್ಕಂಥದ್ದು. ಹಾಗಾಗಿ ತುಂಬ ಜಾಗರೂಕತೆಯಿಂದ ವ್ಯವಹರಿಸಬೇಕಾಗತಕ್ಕಂಥದ್ದು. ಇನ್ನು ಕುಂಭ ರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಎಲ್ಲ ವಿಚಾರದಲ್ಲೂ ಕೂಡ ಅಪಜಯವು, ನೋವು ಇತ್ಯಾದಿಗಳೇ ನಿಮ್ಮ ಬದುಕಿನಲ್ಲಿ ಈ ತಿಂಗಳಿನಲ್ಲಿ ಸುಳಿದಾಡ್ತದೆ. ಮತ್ತು ಅಷ್ಟೇ ಅಲ್ಲದೆ ಸಾಲದ ವಿವಾದದ ಸುಳಿಯಲ್ಲಿ ಸಿಲುಕಿಕೊಂಡು ಒದ್ಕೊಳ್ಳುವ ಪರಿಸ್ಥಿತಿಯೂ ಕೂಡ ಉಂಟಾಗ್ತದೆ. ಕೊನೆಗೆ ಸ್ವಲ್ಪ ಮಟ್ಟಿದಾದಂತಹ ಬದಲಾವಣೆ ಹೇಳ್ತಕ್ಕಂಥದ್ದು ಕಂಡು ಬಂದರೂ ಕೂಡ ಎಷ್ಟೋ ಜನರು ಆಪತ್ತಿಗೆ ಗುರಿಯಾಗುವ ಸಾಧ್ಯತೆಗಳೇ ಜಾಸ್ತಿ ಇರುವುದರಿಂದಾಗಿ ದೈವಿಕವಾದಂತಹ ಅನುಗ್ರಹವನ್ನು ಹೆಚ್ಚಿನದಾಗಿ ತೆಗೆದುಕೊಳ್ಳಿ, ಉಳಿತನ್ನು ನೀವು ಕಾಣಬಹುದು. ಇನ್ನು ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥವರಿಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಗತಿಯನ್ನು ಕಾಣಬಹುದು. ಮತ್ತು ಅಷ್ಟೇ ಅಲ್ಲದೆ ವ್ಯಾಪಾರದಲ್ಲಂತೂ ಕೂಡ ಈ ಒಂದು ಸಮಯದಲ್ಲಿ ನೀವು ಮುಟ್ಟಿದ್ದಲ್ಲ ಒಂದು ರೀತಿಯಾದಂತಹ ಚಿನ್ನದ ರೀತಿಯಲ್ಲಿ, ವಜ್ರದ ರೀತಿಯಲ್ಲಿ ಆಗುವ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಅಷ್ಟ ದಿಕ್ಕುಗಳಿಂದಲೂ ಕೂಡ ಧನಾಗಮನ ಹೇಳ್ತಕ್ಕಂಥ ಉಂಟಾಗುವ ಸಾಧ್ಯತೆಗಳು ಮತ್ತು ಉದ್ಯೋಗದ ನಿಮಿತ್ತವಾಗಿ ಅಷ್ಟ ದಿಕ್ಕುಗಳಿಗೆ ಓಡಾಟವನ್ನು ಮಾಡುವಂತಹ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಹೆಂಡತಿಯು ಕೂಡ ಸಂತೋಷವಾಗಿ ನಿಮ್ಮ ಸಂಗಡದಲ್ಲಿ ಕೆಲವೊಂದು ಸಾರಿ ತಿರುಗಾಟಕ್ಕೆ ಹೋಗುವ ಸಾಧ್ಯತೆಗಳು ಇರತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ಕುಟುಂಬದ ಭಾಗದಲ್ಲಿ ಒಂದು ರೀತಿಯಾದಂಥ ಸಂತೋಷ ಸಂಭ್ರಮದ ವಾತಾವರಣ ಹೇಳ್ತಕ್ಕಂಥದ್ದು ಇರ್ತಕ್ಕಂಥದ್ದು. ವಿಶೇಷವಾಗಿ ಜನರ ಮಧ್ಯದಲ್ಲಿ ನೀವು ಸಂತೋಷವಾಗಿ ಓಡಾಡಿಕೊಂಡು ಜೀವನವನ್ನು ಸಾಗಿಸಲಿಕ್ಕೆ ಅನುಕೂಲವಾಗುತ್ತದೆ. ಮತ್ತು ನಿದ್ರೆ ಇತ್ಯಾದಿಗಳೆಲ್ಲವೂ ಕೂಡ ನಿಮಗೆ ಈ ಸಮಯದಲ್ಲಿ ತುಂಬ ಚೆನ್ನಾಗಿ ಇರ್ತದೆ. ಆದರೂ ಕೂಡ ದೈವಿಕವಾದಂಥ ಅನುಗ್ರಹವನ್ನು ತೆಗೆದುಕೊಂಡು ಇನ್ನೂ ಹೆಚ್ಚಿನದಾದಂಥ ಯಶಸ್ಸನ್ನು ಕಾಣಿ.